ಮಕರ ಸಂಕ್ರಾಂತಿಯ ಪ್ರಯುಕ್ತ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಅವರ ದೆಹಲಿ ನಿವಾಸದಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಸಾಂಪ್ರದಾಯಿಕ ಪೊಂಗಲ್ ಪೂಜೆ ಸಲ್ಲಿಸಿದರು. ಈ ವೇಳೆ ಅವರು ಗೋವುಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿದರು. ಕೇಂದ್ರ ಸಚಿವರಾದ ಡಾಕ್ಟರ್ ಎಲ್ ಮುರುಗನ್, ವಿ ಸೋಮಣ್ಣ, ಜಿ ಕಿಶನ್ ರೆಡ್ಡಿ, ರಾಮಮೋಹನ ನಾಯ್ಡು ಮತ್ತಿತರರು ಉಪಸ್ಥಿತರಿದ್ದರು. உழைப்பின் மேன்மை, இயற்கையின் பெருமை, நன்றியின் அளவு, உறவின் அழகு, மண்ணின் மனம், பண்பாட்டின் வண்ணம். பொங்கல் பண்டிகையை நம்மோடு இணைந்து கொண்டாடுவதற்காக நம்முடைய மாண்புமிகு பாரத பிரதமர் அவர்கள் இன்னும் சில நிமிடங்களில் விழா நிகழ்விடத்திற்கு வருகை தர இருக்கின்றார்கள் என்பதை மகிழ்ச்சியுடன் தெரிவித்துக் கொள்கின்றோம். நம்முடைய மாண்புமிகு பாரத பிரதமர் அவர்கள் இன்றைய நிகழ்விடத்திற்கு வருகை தரும்போது பத்மஸ்ரீ விருது பெற்ற கலைஞர்கள் வாழக்கூடிய அனைத்து பகுதிகளிலும் இருக்கக்கூடிய It carries a meaning far beyond the ceremony. It sends a powerful message that India's progress is deeply connected to its culture. And this is a momentous celebrations. It carries a माननीय प्रधानमंत्री जी, समस्त देशवासियों की ओर से आपको पोंगल रेड्डी, ऑनरेबल यूनियन मिनिस्टर ऑफ कोल एंड माइंस को माननीय इट्स अ गिफ्ट ऑफ पोंगल फॉर ऑनरेबल प्राइम मिनिस्टर. मैं तमिलनाडु में ಬಳಿಕ ಪ್ರಧಾನಿ ಸಂಕ್ರಾಂತಿ ಹಬ್ಬವು ಜಾಗತಿಕ ಆಚರಣೆಯಾಗಿ ರೂಪುಗೊಂಡಿದೆ. ಪ್ರಕೃತಿ, ಕುಟುಂಬ ಮತ್ತು ಸಮಾಜವನ್ನು ಸಮತೋಲನಗೊಳಿಸುವ ಮಾರ್ಗವನ್ನು ಈ ಹಬ್ಬ ನಮಗೆ ತೋರಿಸಿಕೊಡುತ್ತದೆ. ಪ್ರಕೃತಿಯ ಕುರಿತಾದ ನಮ್ಮ ಭಾವನೆಗಳನ್ನು ಕೇವಲ ಶಬ್ದಗಳಿಗೆ ಸೀಮಿತಗೊಳಿಸಬಾರದು, ಅದು ನಮ್ಮ ಜೀವನ ಶೈಲಿಯ ಭಾಗವಾಗಬೇಕು ಎನ್ನುವ ಸಂದೇಶ ನೀಡುತ್ತದೆ ಎಂದು ಹೇಳಿದರು. ಪೊಂಗಲ್ನಂತಹ ಹಬ್ಬಗಳು ಏಕ ಭಾರತ ಶ್ರೇಷ್ಠ ಭಾರತದ ಪರಿಕಲ್ಪನೆಯನ್ನು ಸಶಕ್ತಗೊಳಿಸುತ್ತವೆ. ನಮ್ಮ ಸಂಸ್ಕೃತಿಯಲ್ಲಿ ರೈತರನ್ನು ಜೀವನದ ಆಧಾರವನ್ನಾಗಿ ಪರಿಗಣಿಸಲಾಗುತ್ತದೆ. ರೈತರು ರಾಷ್ಟ್ರ ನಿರ್ಮಾಣದ ಸದೃಢ ಜತೆಗಾರರಾಗಿದ್ದಾರೆ. ಆತ್ಮನಿರ್ಭರ ಭಾರತದ ನಿರ್ಮಾಣದಲ್ಲಿ ದೇಶದ ರೈತಾಪಿ ವರ್ಗದ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ಭವಿಷ್ಯದ ಪೀಳಿಗೆಗಾಗಿ ಮಣ್ಣು ಸೇರಿದಂತೆ ಪರಿಸರದ ಎಲ್ಲ ಸಂಪನ್ಮೂಲಗಳ ಸಂರಕ್ಷಣೆ ಅಗತ್ಯವಾಗಿದೆ. ಅಮೃತ ಸರೋವರದಂತಹ ಸರ್ಕಾರದ ಅನೇಕ ಯೋಜನೆಗಳು ಈ ನಿಟ್ಟಿನಲ್ಲಿ ರೂಪುಗೊಂಡಿವೆ. ಫಸಲನ್ನು ಹೆಚ್ಚಿಸುವುದರ ಜೊತೆಗೆ ಭೂಮಿಯನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವ ಹೊಣೆಗಾರಿಕೆ ನಮ್ಮದಾಗಿದೆ. ಕೃಷಿ ವಲಯದಲ್ಲಿ ತೊಡಗಿರುವ ದೇಶದ ಯುವಕರು ಇಂದು ಹೊಸ ವಿಚಾರಧಾರೆಯೊಂದಿಗೆ ಮುಂದೆ ಸಾಗುತ್ತಿದ್ದಾರೆ. ನೈಸರ್ಗಿಕ ಕೃಷಿಗೆ ಆದ್ಯತೆ ನೀಡುವ ಮೂಲಕ ಸುಸ್ಥಿರ ಕೃಷಿ ಪದ್ಧತಿಯನ್ನು ವಿಸ್ತರಿಸಲು ಯುವ ಕೃಷಿಕರು ಮುಂದಾಗಬೇಕು ಎಂದು ಕರೆ ನೀಡಿದರು. ಇಂದಿನ ನೂತನ ಭಾರತ ತನ್ನ ಪಾರಂಪರಿಕ ಮೂಲ ಸತ್ವದಿಂದ ಪ್ರೇರಣೆ ಪಡೆದು ಹೊಸ ಸಾಧ್ಯತೆಗಳತ್ತ ಧಾವಿಸುತ್ತಿದೆ. ಸಂಸ್ಕೃತಿಯ ಕುರಿತು ಹೆಮ್ಮೆ, ಗೌರವದೊಂದಿಗೆ ಭವಿಷ್ಯದ ಕುರಿತು ಭರವಸೆ ಹೊಂದಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. इसी प्रेरणा से आज का भारत अपनी जड़ों से शक्ति लेकर नई संभावनाओं की ओर आगे बढ़ रहा है. आज पोंगल के इस पावन अवसर पर हम उस विश्वास को महसूस कर रहे हैं जो भारत को आगे बढ़ा रहा है. एक ऐसा भारत जो अपनी संस्कृति से जुड़ा है, अपनी धरती का सम्मान करता है और भविष्य को लेकर भरोसे